ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಕಾಂಗ್ರೆಸ್ನವರು ಮೈಕ್ ಮುಂದೆ ಹಿತವಾಗಿ ಮಿತವಾಗಿ ಮಾತಾಡಬೇಕು. ನಾವು ಉತ್ತರ ಕರ್ನಾಟಕದವರೇ, ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತನಾಡಿದ್ರೆ ಸರಿ ಅನ್ಸಲ್ಲ. ಕಾಂಗ್ರೆಸ್ನವರು ಚಿಲ್ಲರೆ ಮಾತುಗಳನ್ನಾಡುವುದನ್ನ ಬಿಡಬೇಕು ಎಂದು ಶಿವರಾಜ್ ತಂಗಡಗಿ ಅವರಿಗೆ ಬಿಜೆಪಿ ವಕ್ತಾರ ಸಂಜಯ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಸಂಜಯ್ ಪಾಟೀಲ್ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ ಮಾತನಾಡುವ ಸಂಸ್ಕೃತಿ ಗೊತ್ತಿರಲಿ. ಅಂದು ಸೋನಿಯಾ ಗಾಂಧಿ ಮೋದಿಯವರನ್ನ ಸಾವಿನ ವ್ಯಾಪಾರಿ ಎಂದಿದ್ರು, ಖರ್ಗೆ ಅವರು ಮೋದಿಯವರನ್ನ ವಿಷಸರ್ಪ ಎಂದಿದ್ದರು. ಈಗ ತಂಗಡಿಗೆಯವರು ಮೋದಿ ಬೆಂಬಲಿಸುವ ಯುವಕರಿಗೆ ಕಪಾಳಕ್ಕೆ ಹೊಡಿ ಎಂದಿದ್ದಾರೆ. ಇದು ಕಾಂಗ್ರೆಸ್ನ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಎನ್ನುವಂತೆ ಕಾಂಗ್ರೆಸ್ನ ಪದಬಳಕೆ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಮಾತಾಡಕತ್ತಾರಪ್ಪ, ಏನಂತಾರಲ್ಲ ಹಿರಿಯಕ್ಕನ ಚಾಳ ಮನೆಯವರಿಗೆಲ್ಲ ಅಂತ. ಹಂಗೆ ಸೋನಿಯಾ ಗಾಂಧಿ ಅವರು ಮೊದಲು ಅದಕ್ಕೆ ಪಾಯ ಹಾಕಿದ್ರು, ಮೌತ್ ಕಾ ಸೌದಾಗರ್ ಮೋದಿ ಅಂತ. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆವಾಗ ಸಾವಿನ ವ್ಯಾಪಾರಿ ಮೋದಿಯವರು ಪ್ರಧಾನಿ ಆದ್ರೆ ರಕ್ತದ ಓಕಳಿ ಆಗ್ತದಂತ. ಈಗ ದೊಡ್ಡವರ ಹಂಗೆ ಹೇಳಿದಾಗ ಮತ್ತು ಇನ್ನು ಕೆಳಗಿನವ್ರದ್ದು ಏನು ಸರ್ತಿ ಸಾಲಿನಲ್ಲಿ ನಿಂತು ಹೇಳಕ್ಕೆ ಪ್ರಾರಂಭ ಮಾಡಿಬಿಟ್ರಿ ಎಲ್ಲ. ಇವತ್ತು ನೋಡ್ರಿ ಯಾವ ಮಟ್ಟಕ್ಕೆ ಪದ ಬಳಕೆ ಮಾಡಬೇಕು ಅನ್ನುವಂಥ ಸಂಸ್ಕೃತಿ ಕೂಡ ಇಲ್ಲ. ಇವತ್ತು ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗೆ ಅವ್ರಿಗೇನು ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ ಅಂತ ನನಗನ್ನಿಸ್ತು. ಮೈಕ್ ಮುಂದೆ ನಿಂತಾಗ ಹೆಂಗೆ ಮಾತಾಡ್ಬೇಕು ಅನ್ನೋದು ಒಂದು ಪದ್ಧತಿ ಇದೆ, ಒಂದು ಚೌಕಟ್ಟನೆ ಮಾತಾಡ್ಬೇಕು. ಇವತ್ತು ವಿಶ್ವನಾಯಕ ಮೋದಿಯನ್ನು ಎಲ್ಲರೂ ಹೊಗಳುವಂಥ ಸಮಯದಾಗ ಇವರಲ್ಲಿ ಏನು ಬಂಡವಾಳ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಚಾಲು ಮಾಡಿ. ಮೊನ್ನೆ ನಡೆದ ಕಾರ್ಯಕ್ರಮದಾಗ ಹೇಳ್ತಾರೆ, ಯುವಕರಿಗೆ ಕಪಾಳ ಮೋಕ್ಷ ಮಾಡಬೇಕು, ಮೋದಿ ಮೋದಿ ಅಂದವ್ರು ಯುವಕರಿಗೆ ಕಪಾಳ ಮೋಕ್ಷ ಮಾಡಬೇಕು. ಇವ್ರು ಬ್ಯಾನರ್ದಾಗ ನೋಡ್ರಿ ಮಹಾತ್ಮ ಗಾಂಧಿ ಫೋಟೋ ಇರ್ತದೆ, ಮಾತೆತ್ತಿದ್ರೆ ಅಹಿಂಸೆ ಮಹಾತ್ಮ ಗಾಂಧಿ ಅಂತಾರೆ. ಆದರೆ ಇವರು ಮಾಡೋದು ಏನಂದ್ರೆ ಸಂಪೂರ್ಣವಾಗಿ ವಿರುದ್ಧ ಮಾಡುವುದು. ಯಾವುದೋ ಲೈನಲ್ಲಿ ಅಂತ ಏನೂ ಇಲ್ಲ ಇವ್ರು ಮಾತಾಡೋರು. ಇದು ಯಾಕೆ ಹಾಕದಪ್ಪ ಅಂತಂದ್ರೆ ಅವರಲ್ಲಿ ಜನರ ಬಳಿ ಹೋಗಿ ನಾವು ಹಿಂಗೆ ಮಾಡಿವತ್ತು ಹೇಳಕ್ಕೆ ಏನು ಬಂಡವಾಳ. ಅವರು 5 ದಶಕದಾಗ ಏನು ಮಾಡಿದ್ರು ನಾವು 1 ದಶಕದಾಗ ಮಾಡಿ ತೋರಿಸಿ. ಎಲ್ಲ ಕ್ಷೇತ್ರದಾಗ ಇವತ್ತು ಶಿಕ್ಷಣ ತಗೋರಿ, ಇವತ್ತು ಕೃಷಿ ಕ್ಷೇತ್ರದಲ್ಲಿ ತಗೋರಿ, ಸ್ಟಾರ್ಟಪ್ಗಳೊಂದು ಉದಾಹರಣೆ ಹೇಳ್ತೀನಿ. ಆ ಭಾಷಣದಾಗ ಅವರು ಅದೊಂದು ಮಾತು ಹೇಳ್ತಾರೆ, ಮೋದಿ 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂದಿದ್ರು ಅಂತ. ಉದ್ಯೋಗ ಕೊಡ್ತೀವಿ ಅಂದರೆ ಏನು ಎಲ್ಲರಿಗೂ ಸರ್ಕಾರಿ ನೌಕರಿ ಆದೇಶ ಕೊಡುವಂತಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಇಡೀ ದೇಶಾದ್ಯಂತ ಏನು ಪದವೀಧರರು ಎಲ್ಲ ಶಿಕ್ಷಣ ಮುಗಿಸಿ ಹೊರಗೆ ಬರ್ತಾರೆ, ಅವರಿಗೆ ಎಲ್ಲಾದರೂ ಒಂದು ಉದ್ಯೋಗ ಸಿಗಬೇಕನ್ನುವಂಥದ್ದು ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡುವಂಥದ್ದು ಮಾಡಿವಿ. 2014ಕ್ಕೆ 350 ಸ್ಟಾರ್ಟಪ್ಗಳಿದ್ದು. ಇವತ್ತು ಮೊನ್ನೆ ಸ್ಟಾರ್ಟಪ್ಗಳ ಮಹಾಕುಂಭಮೇಳ ಮಾಡಿದಾಗ ಎಷ್ಟು ಬಂದು ಗೊತ್ತಂದ್ರೆ 1.5 ಲಕ್ಷ ಸ್ಟಾರ್ಟಪ್ಗಳು ಬಂದು. ಇದು ಏನು ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿಯವರು ಯಾವ ರೀತಿ ಕೆಲಸ ಮಾಡ್ಯಾರ ಅನ್ನುವಂಥದ್ದು ತೋರಿಸ್ತದೆ. ಮುಂದೆ ಇನ್ನೊಬ್ಬರು ಸಚಿವರು ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ಬರು ಸಚಿವರು ನಮ್ಮ ಪಕ್ಕದ ಜಿಲ್ಲೆಯವರು ಖರ್ಗೆ ಸಾಹೇಬ್ ಅವ್ರ ತಂದೆಯವರಲ್ಲಿ ಕೂತು ಹೇಳ್ತಾರೆ, ಮೋದಿಯವರು ವಿಷಸರ್ಪ ಅಂತ ಹೇಳ್ತಾರೆ. ಅವರು ಚಿರಂಜೀವಿಯಲ್ಲಿ ಮಂತ್ರಿಗಳು ಹೇಳ್ತಾರೆ, ಚೋರು ಗುರು ಚಾಂಡಾಳ ಶಿಷ್ಯ ಅಂತ ಹೇಳ್ತಾರೆ. ಯಾರಿಗೆ ಚೋರು ಅಂತೀವಿ, ಯಾರಿಗೆ ಚಾಂಡಾಳ ಅಂತೀವಿ ಅನ್ನುವಂಥ ಸ್ವಲ್ಪ ಆದರೂ ಈ ಪರಿಕಲ್ಪನೆ ಬೇಡ. ನಿಮಗೊಂದು ವಿಷಯ ಹೇಳ್ತೀನಿ ನಾನು. ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಗೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಹೆಂಗದ ತೋರಿ. ಮೊನ್ನೆ ನಮ್ಮದೊಂದು ಕಾರ್ಯಾಗಾರ ಮಾಡಿದ್ವಿ. ಹೊಸವಾಗಿ ನಿಯುಕ್ತಿಯಾದ ಎಲ್ಲ ವಕ್ತಾರರು ಹಾಗೂ ಮಾಧ್ಯಮ ಸಂಬಂಧಪಟ್ಟ ಸಂಚಾಲಕರು ಸಹ ಸಂಚಾಲಕರು ಒಂದು ಕಾರ್ಯಾಗಾರ ಮಾಡಿದಾಗ ರಾಷ್ಟ್ರೀಯ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರು ಎಲ್ಲ ಬಂದಾಗ ಅವ್ರು ನಮ್ಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ, ಟೀಕೆ ಮಾಡುವುದು ಬೇರೆ, ಎದಕ್ಕೆ ಟೀಕೆ ಮಾಡಬೇಕು, ಹೆಂಗೆ ಮಾತಾಡೋದಕ್ಕೆ ಒಂದು ಪದ್ಧತಿ ಅದ, ಆ ಒಂದು ಲಕ್ಷ್ಮಣ ರೇಖೆ ನೀವು ಎಂದೂ ದಾಟಬಾರ್ದು ಅಂತೇಳಿ ನಮಗೆ ತಿಳಿಸಿ ಹೇಳಿ ಕಳಿಸಿದ್ರು. ಆದರೆ ಇವರು ರಾಷ್ಟ್ರೀಯ ವಕ್ತಾರರು ಮೊನ್ನೆ ಟೀಕೆ ತಾವು ಗಮನಿಸಿರ್ಬೋದು. ಇವತ್ತು ಹಿಮಾಚಲ ಪ್ರದೇಶದಾಗ
ಒಂದು ಮಂಡಿ ಅಂತ ಒಂದು ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಹೆಡ್ ಕ್ವಾರ್ಟರ್. ಮಂಡಿ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಕನ್ನಡದಾಗ ನಾವು ಅನುವಾದ ಮಾಡಿದಾಗ ಮಾರುಕಟ್ಟೆ, ಅಥವಾ ಸಾಮಾನ್ಯವಾಗಿ ಮಾತಾಡೋದಾದ್ರೆ ಬಜಾರ್ ಅಂತ. ಮಂಡಿಗೆ ನಮ್ದು ಶ್ರೇಷ್ಠ ಕಲಾವಿದೆ ಕಂಗನಾ ರಣಾವತ್, ಅವಳನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂಥೇಳಿ ನಾವು ಘೋಷಣೆ ಮಾಡಿದ್ವಿ. ಸುಪ್ರಿಯ ಶ್ರೀನಾಥಿ ಅಂಥೇಳಿ ಸಾಮಾನ್ಯ ಕಾರ್ಯಕರ್ತರಲ್ಲ, ರಾಷ್ಟ್ರೀಯ ವಕ್ತಾರೆ. ರಾಷ್ಟ್ರೀಯ ವಕ್ತಾರೆ ಅಂದ್ರೆ ಯಾವ ಘನತೆಯಿಂದ ಮಾತಾಡಬೇಕು, ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತದ, ಅವ್ರಿಗಂಕರು ಏನು ಗೊತ್ತು.